ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ಇವತ್ತಿನ ದಿನ ನಾನು ಒಂದು ಹೇರ್ ಆಯಿಲ್, ಹೇರ್ ಗ್ರೋತ್ಗೆ ತುಂಬ ಯೂಸ್ ಆಗುತ್ತೆ. ನಾನು ಸುಮಾರು ವರ್ಷದಿಂದ ಬಳಸ್ತಾ ಇದ್ದೀನಿ, ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಹಾಗಾಗಿ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಒಮ್ಮೆ ಟ್ರೈ ಮಾಡಿ, ಹೇರ್ ಫಾಲ್ ಆಗಲ್ಲ, ಕೂದಲು ಕೂಡ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಲಾಂಗ್ ಹೇರ್ ಚೆನ್ನಾಗಿ ಬೆಳೆಯುತ್ತೆ. ತುಂಬಾ ಯೂಸ್ ಆಗುತ್ತೆ ಈ ಎಣ್ಣೆಯಿಂದ. ನಿಮ್ಗೆ ಏನಾದ್ರು ಹೇರ್ ಫಾಲ್ ಆಗ್ತಾ ಇದ್ದರೆ, ಕೂದಲು ಉದುರುತ್ತಾ ಇದ್ದರೆ, ಮತ್ತು ವೈಟ್ ಹೇರ್ಸ್ ಏನಾದರೂ ಆಗಿದ್ರೆ ಈ ಹೇರ್ ಆಯಿಲ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಯಾವ ರೀತಿ ಮಾಡೋಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ದಾಸವಾಳ ತೊಗೊಂಡಿದ್ದೀನಿ. ಇದು ನಮಗೆ ಕೂದಲು ಬೀಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಕರಿಬೇವು, ಇದರಲ್ಲಿ ಕಬ್ಬಿಣಾಂಶ ತುಂಬ ಜಾಸ್ತಿ ಇರೋದ್ರಿಂದ ನಮಗೆ ಹೇರು ಕಪ್ಪಾಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಮತ್ತು ಕಣ್ಣಿಗೂ ತುಂಬ ಒಳ್ಳೆಯದು. ನೆಕ್ಸ್ಟ್ ಆನಿಯನ್ ತೊಗೊಂಡಿದ್ದೀನಿ. ಕೂದಲು ಬೆಳವಣಿಗೆಗೆ ಇದು ಹೆಲ್ಪ್ ಮಾಡುತ್ತೆ, ಮತ್ತು ಕೂದಲು ಕೂಡ ಉದುರೋದಿಲ್ಲ. ಬ್ರಾಹ್ಮಿ ಎಲೆ ಅಥವಾ ಒಂದೆಲಗ ಅಂತ ಹೇಳ್ತಾರೆ. ಇದನ್ನು ಕೂಡ ನಾವು ಆಯಿಲಲ್ಲಿ ಬಳಸೋದ್ರಿಂದ ನಮಗೆ ಹೇರ್ ಫಾಲ್ ಆಗೋದಿಲ್ಲ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲೆ 2 ಎಲೆ ತಿನ್ನೋದ್ರಿಂದ ನಮಗೆ ಹೇರ್ ಫಾಲ್ ಅನ್ನೋದು ಆಗೋದಿಲ್ಲ. ಈ ಅಲಗ ಜೆಲ್ಲಿಂದ ನಮಗೆ ಕೂದಲು ಶೈನಿಯಾಗಿ ಮತ್ತು ಸಾಫ್ಟಾಗಿ ಬೆಳೆಯುತ್ತೆ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಕೂಡ ನಮಗೆ ಹೇರ್ ಗ್ರೋತ್ಗೆ ತುಂಬ ಯೂಸ್ ಆಗುತ್ತೆ. ನಮ್ಮ ಕೂದಲಿಗೆ ಒಂದು ರೀತಿ ಶೈನು ಮತ್ತು ನಮ್ಮ ದೇಹಕ್ಕೂ ಕೂಡ ತಂಪಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕಲುಂಜಿ, ಕಪ್ಪು ಜೀರಿಗೆ ಅಂತ ಹೇಳ್ತಾರಲ್ಲ ನೋಡಿ, ಈ ರೀತಿ ಜೀರಿಗೆ ಅಲ್ಲ, ಕಲುಂಜಿ ಅಂತ ಕೇಳಿ ನಿಮಗೆ ಸಿಗುತ್ತೆ. ಇದನ್ನು ಕೂಡ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನಮ್ಗೆ ಏನಪ್ಪ ಬೆನಿಫಿಟ್ ಅಂದರೆ, ನಮಗೆ ನೆರೆ ಕೂದಲು ಬರೋದಿಲ್ಲ, ಮತ್ತು ಕೂದಲು ಕೂಡ ಕಪ್ಪಾಗಿರುತ್ತೆ. ಕೂದಲು ತುಂಡಾಗ್ತಾ ಇದ್ದರೆ ನಮಗೆ ಸ್ಟಾಪ್ ಆಗುತ್ತೆ. ನೆಕ್ಸ್ಟು ದಾಸವಾಳ ಎಲ್ಲ ತೊಗೊಂಡಿದ್ದೀನಿ. ನೆಲ್ಲಿಕಾಯಿ ಇದೆ, ಇದು ನಮ್ಮ ಹೇರ್ನ ಸ್ಟ್ರಾಂಗ್ ಮತ್ತು ದಪ್ಪ ತಿಕ್ಕಾಗೆ ಬೆಳೆಯುತ್ತೆ. ಇದರಿಂದ ನಮಗೆ ಬಿಳಿ ಕೂದಲು ಕಂಟ್ರೋಲ್ ಆಗುತ್ತೆ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮಗೆ ಹೇರ್ ಫಾಲ್ ಅನ್ನೋದು ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ರೋಸ್ಮೆರಿ ಲೀವ್ಸ್ ತೊಗೊಂಡಿದ್ದೀನಿ. ಇದು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಇಲ್ಲ ಗಂಧಿ ಅಂಗಡಿಲಿ ಕೂಡ ಸಿಗುತ್ತೆ. ಇದರಿಂದ ನಮಗೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಮತ್ತು ಉದುರೋದು ಕಡಿಮೆ ಆಗುತ್ತೆ. ಇದರಿಂದ ನಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹೊಟ್ಟು ಕಂಪ್ಲೀಟ್ ಸ್ಟಾಪ್ ಆಗುತ್ತೆ, ಮತ್ತು ನೆರೆ ಕೂದಲು ಕೂಡ ಬರೋದಿಲ್ಲ. ಒಂದು ರೀತಿ ಕೂದಲಿಗೆ ಶೈನ್ ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ನೆಲ್ಲಿಕಾಯಿ ಸ್ವಲ್ಪ ತುರ್ಕೊಂಡು ಹಾಕ್ಕೊಳ್ಳೋಣ. ಪೀಸ್ ಮಾಡಿದ್ರೆ ಅಷ್ಟಾಗಿ ಇದು ಎಣ್ಣೆಯಲ್ಲಿ ಮಿಕ್ಸ್ ಆಗೋದಿಲ್ಲ, ಅಂದರೆ ಫ್ರೈ ಆಗೋದಿಲ್ಲ. ಈ ರೀತಿ ನಾವು ತುರಿದು ತೊಗೊಳೋದ್ರಿಂದ ನಮಗೆ ಅದರಲ್ಲಿರೋ ಅಂಶ ಎಲ್ಲ ಎಣ್ಣೆಗೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಅರ್ವ ಪಾತ್ರೆ ತೊಗೊಳ್ಳಿ. ಅದು ಎಣ್ಣೆ ಉಕ್ಕೋದ್ರಿಂದ ನಮಗೆ ಅರ್ವ ಪಾತ್ರೆ ತೊಗೊಂಡ್ರೆ ಯೂಸ್ ಆಗುತ್ತೆ. ನೆಕ್ಸ್ಟ್ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಪ್ಯೂರ್ ಕೊಕೊನಟ್ ಆಯಿಲ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಗಾಂಡೆಣ್ಣೆ ಸಿಗುತ್ತೆ ನೋಡಿ, ಗಾಂಡೆಣ್ಣೆ ತೊಗೊಂಡ್ರೆ ಇನ್ನೂ ನಮಗೆ ಒಳ್ಳೆಯದಾಗುತ್ತೆ. ಅದಾದ ನಂತರ ಹರಳೆಣ್ಣೆ ಏನಂದರೆ ನಮ್ಮ ದೇಹಕ್ಕೆ ತುಂಬ ತಂಪು, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾನು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮೊದಲಿಗೆ ಹಾಕೋದ್ರಿಂದ ಏನಾಗುತ್ತೆ, ನೆಲ್ಲಿಕಾಯಿ ಜೊತೆಗೆ ಚೆನ್ನಾಗಿ ಅದು ಫ್ರೈ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಎಣ್ಣೆಗೆ ಅದರ ಅಂಶ ಎಲ್ಲ ಬಿಟ್ಕೊಳೋದ್ರಿಂದ ನಾವು ಫಸ್ಟ್ಗೆ ಈರುಳ್ಳಿ ಮತ್ತು ನೆಲ್ಲಿಕಾಯಿ ಹಾಕೋದ್ರಿಂದ ನೋಡಿ ರೀತಿ ನೊರೆ ಬಂದು ಚೆನ್ನಾಗಿ ಎಣ್ಣೆಲಿ ಮಿಕ್ಸ್ ಆಗುತ್ತೆ. ನಾನಿಲ್ಲಿ ಆಯಿಲಲ್ಲಿ ಮಿಕ್ಸ್ ಮಾಡಿರೋಂಥ ಎಲ್ಲ ವಸ್ತುಗಳು ನಮಗೆ ಹೇರ್ ರೀಗ್ರೋತ್ಗೆ ತುಂಬ ಯೂಸ್ ಆಗುತ್ತೆ. ನಾನು ಸುಮಾರು ಒಂದು 10 ವರ್ಷದಿಂದ ಈ ಆಯಿಲ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಬಳಸ್ತಾ ಇದ್ದೀನಿ. ನನಗಂತೂ ತುಂಬ ಒಳ್ಳೆ ರೀತಿ ಬೆನಿಫಿಟ್ ಸಿಕ್ಕಿದೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಸಾಮಾನ್ಯವಾಗಿ ಇವಾಗಿನಲ್ಲಿ ಎಲ್ರಿಗೂ ಹೇರ್ ಫಾಲ್ ಅನ್ನೋದು ಆಗ್ತಾ ಇರುತ್ತೆ. ನಾವು ಹೊರಗಡೆ ಕೂದಲಿಗೆ ಅದು ಇದು ಹಚ್ಚಿ ಕೂದಲು ಹಾಳು ಮಾಡೋ ಬದಲು ಈ ರೀತಿ ಮನೇಲೇ ಹೋಮ್ ಮೇಡ್ ಆಯಿಲ್ನ ಬಳಸೋದ್ರಿಂದ ನಮಗೆ ಕೂದಲು ಕೂಡ ಚೆನ್ನಾಗೇ ಬೆಳೆಯುತ್ತೆ. ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ಮದುವೆ ಆಗಿ ಮಕ್ಕಳಾಗಿರ್ತಾರಲ್ಲ, ಅಂಥದ್ರಲ್ಲಿ ತುಂಬ ಹೇರ್ ಫಾಲ್ ಅನ್ನೋದು ಆಗ್ತಾ ಇರುತ್ತೆ. ಖಂಡಿತ ಒಮ್ಮೆ ಆಯಿಲ್ನ ಟ್ರೈ ಮಾಡಿ, ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನೀವು ಇಲ್ಲಿ ದಾಸವಾಳ 5 ಪೆಟಲ್ಸ್ ದಾಸವಾಳದ ಹೂವು ಬರುತ್ತಲ್ಲ, ವೈಟು ಇಲ್ಲಾಂದರೆ ರೆಡ್ಡು ಯಾವ್ದು ಕೂಡ ಹಾಕೋಬೋದು. ನನಗಿಲ್ಲಿ ರೆಡ್ ಸಿಕ್ಕಿತ್ತು, ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ. ನಮಗೆ ದಾಸವಾಳ ಹೂವು ಬಳಸೋದ್ರಿಂದ ನಮಗೆ ಎಲ್ಲಿ ಕಡಿಮೆ ಇರುತ್ತಲ್ಲ ಅಂಥ ಜಾಗದಲ್ಲಿ ನಮಗೆ ಕೂದಲು ಹೊಸದಾಗೆ ಬೆಳೆಯೋದಕ್ಕೆ ನಮಗೆ ದಾಸವಾಳ ಎಲೆ ಮತ್ತು ದಾಸವಾಳದ ಹೂಗಳು ತುಂಬ ಹೆಲ್ಪ್ ಆಗುತ್ತೆ. ಇದು ನಮಗೆ ಕೂದಲಿಗೆ ಒಳ್ಳೆ ಶೈನ್ ಮತ್ತು ಸಿಲ್ಕಿಯಾಗಿ ಕೂಡ ಇಡುತ್ತೆ. ನೋಡಿ ರೀತಿ ಎಣ್ಣೆ ಚೆನ್ನಾಗಿ ಕುದಿ ಬರಬೇಕು. ಒಂದು 10ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ನಮಗೆ ತಣ್ಣಗಾದ್ಮೇಲೆ ಈ ರೀತಿ ಕಾಣುತ್ತೆ. ಜಾಸ್ತಿ ಸೀಸ್ಕೋಬಾರ್ದು, ಎಣ್ಣೆ ಕಲರ್ ಚೇಂಜ್ ಆಗಿರಬೇಕು, ಅದು ಸೀದಿರಬಾರ್ದು. ನೋಡಿ ತಣ್ಣಗಾದ್ಮೇಲೆ ಕಂಪ್ಲೀಟಾಗಿ ನಮಗೆ ಈ ರೀತಿ ಕಾಣುತ್ತೆ. ನೋಡಿ ಸೀದಿಲ್ಲ, ಮತ್ತು ಆಯಿಲ್ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಇದು ರೆಡಿ ಆಗಿದೆ. ಇದನ್ನು ಸೋಸ್ಕೊಳ್ಳೋಣ.
ಫ್ರೆಂಡ್ಸ್ ಇದನ್ನು ನೀವು ಜಾಸ್ತಿ ಮಾಡಿ ಇಟ್ಕೊಳೋಬೋದು, ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಯೂಸ್ ಮಾಡಿದ್ರೆ ನಿಮಗೆ ಇದ್ರ ಬೆನಿಫಿಟ್ ತುಂಬ ಚೆನ್ನಾಗಿ ಸಿಗುತ್ತೆ. ನಾವು ವಾರದಲ್ಲಿ 2ರಿಂದ 3 ಸಲ ಈ ಆಯಿಲ್ನ ತಲೆಗೆ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಂಡು 2 hours 3 hours ಬಿಟ್ಟು ಸ್ನಾನ ಮಾಡೋದ್ರಿಂದ ನಮಗೆ ಹೇರ್ ಫಾಲ್ ಆಗೋದಿಲ್ಲ ಮತ್ತು ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.